ಸೆಪ್ಟೆಂಬರ್ 1 ಮುದ್ದೇಬಿಹಾಳ್ ಹೊರವಲಯದ ಬಿದಿರ್ಕುಂದಿಯ ವೃಕ್ಷೋದ್ಯಾನದಲ್ಲಿ ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನ ಶಂಕುಸ್ಥಾಪನೆ ಜರುಗಲಿದ್ದು, ಅಂತೆಯೇ ಮುದ್ದೇಬಿಹಾಳ್ ಪಟ್ಟಣದ ಎಪಿಎಂಸಿ ಯಾರ್ಡ್ನಲ್ಲಿ ಧಾರವಾಡದ ರೆಡ್ಡಿ ಸಹಕಾರ ಬ್ಯಾಂಕ್ನ ನಿಯಮಿತ ಮುದ್ದೇಬಿಹಾಳ್ ಶಾಖೆಯ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಈ ಎರಡು ಕಾರ್ಯಕ್ರಮದಲ್ಲಿ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಅರಣ್ಯ ಪರಿಸರ ಸಚಿವ ಈಶ್ವರ್ ಖಂಡ್ರೆ, ಕೆಎಸ್ಡಿ ನಿಗಮದ ಅಧ್ಯಕ್ಷ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ, ಕಾನೂನು ಸಂಸದೀಯ ಸಚಿವ ಎಚ್ಕೆ ಪಾಟೀಲ್, ಜವಳಿ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್, ಲೋಕಸಭಾ ಸದಸ್ಯ ರಮೇಶ್ ಜಿಗಜಿಣಗಿ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಭಾಗವಹಿಸಲಿದ್ದು, ಈ ಕಾರ್ಯಕ್ರಮದಲ್ಲಿ ಮತಕ್ಷೇತ್ರದ ನಾಗರಿಕರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರನಾಳ್ ಹಾಗೂ ಮುದ್ದೇಬಿಹಾಳ್ ರೆಡ್ಡಿ ಬ್ಯಾಂಕಿನ ಸಲಹಾ ಸಮಿತಿಯ ಅಧ್ಯಕ್ಷ ರಾಯನಗೌಡ ಚಿತ್ತಾಪುರ ತಾತರೆಡ್ಡಿ ಹೇಳಿದರು. ರವಿವಾರ ಎಪಿಎಂಸಿ ಯಾರ್ಡ್ನ ರೆಡ್ಡಿ ಸಹಕಾರ ಬ್ಯಾಂಕ್ನ ನೂತನ ಕಟ್ಟಡದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಬೆಳಗ್ಗೆ 10 ಗಂಟೆಗೆ ಬ್ಯಾಂಕ್ನ ನೂತನ ಕಟ್ಟಡ ಉದ್ಘಾಟಿಸಿ ಬಿದಿರ್ಕುಂದಿಯ ವೃಕ್ಷೋದ್ಯಾನ ಶಂಕುಸ್ಥಾಪನೆಯ ನಂತರ ಆಲ್ಮಟ್ಟಿ ರಸ್ತೆಯ ಮದರಿ ಕಲ್ಯಾಣ ಮಂಟಪದಲ್ಲಿ ಸಾರ್ವಜನಿಕ ಕಾರ್ಯಕ್ರಮ ಜರುಗಲಿದೆ. ನಂತರ ಸಚಿವ ಎಚ್ಕೆ ಪಾಟೀಲ್ ಹಾಗೂ ಶಾಸಕ ಸಿಎಸ್ ನಾಡಗೌಡರು ತಾಲೂಕಿನ ಕೊಳ್ಳೂರು, ಬಸರಕೋಡು, ಯಲಗೂರು ಗ್ರಾಮಗಳಲ್ಲಿ ಪುರಾತನ ದೇವಾಲಯಗಳಿಗೆ ಭೇಟಿಯನ್ನ ನೀಡಲಿದ್ದಾರೆ ಎಂದು ಗುರು ತಾರನಾಳ್ ತಿಳಿಸಿದರು. ನಮಸ್ಕಾರ. ಅದೇ ರೀತಿಯಾಗಿ ಹಳೆ ದಿವಸ 1/9/2025 ಮುದ್ದೇಬಿಹಾಳದಲ್ಲಿ ನಡೀತಕ್ಕಂಥ ಸರ್ಕಾರಿ ಕಾರ್ಯಕ್ರಮ ಹಾಗೂ ರೆಡ್ಡಿ ಸಹಕಾರಿ ಬ್ಯಾಂಕ್ ಉದ್ಘಾಟನೆಗೋಸ್ಕರ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು, ಅದೇ ರೀತಿಯಾಗಿ ಎಂ ಬಿ ಪಾಟೀಲ್ ಸಾಹೇಬರು, ಶಿವಾನಂದ ಪಾಟೀಲ್ ಸಾಹೇಬರು, ನಾಡಗೌಡ ಸಾಹೇಬರು, ಈಶ್ವರ್ ಖಂಡ್ರೆ ಸಾಹೇಬರು, ಜಿಗಜಿಣಿ ಅವರು ನಾಳೆ ದಿವಸ ಆಗಮಿಸಲಿದ್ದು, ನಾಳೆ ಕಾರ್ಯಕ್ರಮ ಬೆಳಗ್ಗೆ 11 ಗಂಟೆಗೆ ಬ್ಯಾಂಕ್ ಪೂಜಾ ಮುಗಿದ ತಕ್ಷಣ ಫಾರೆಸ್ಟ್ ಟ್ರೀ ಅಂದರೆ ಗಿಡ ಹಚ್ಚುವ ಕಾರ್ಯಕ್ರಮ, ಟ್ರೀ ಪಾರ್ಕ್, ಆ ಕಾರ್ಯಕ್ರಮ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ನಡೆಯಲಿದ್ದು, ಅದೇ ರೀತಿಯಾಗಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಲಿದ್ದಾರೆ. ನಾಳೆ ಕೋಳೂರು, ಬಸಾರ್ಕೋಡ್, ಕುಂಟೋಜಿ, ಯಲಗೂರು ಗ್ರಾಮಗಳಿಗೆ ಅವರು ಹಳೆ ಅಲ್ಲಿ ಈಶ್ವರ ದೇವಸ್ಥಾನ, ಬಸರಕೋಟದಲ್ಲಿ ಜೈನ ಬಸ್ತಿ ಇಂಥ ಗುಡಿಗಳನ್ನು ಜೀರ್ಣೋದ್ಧಾರ ಮಾಡೋ ಸಲುವಾಗಿ ಸನ್ಮಾನ್ಯ ನಾಡಗೌಡ ಸಾಹೇಬರು ಆ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾಗಿದೆ. ಅದೇ ರೀತಿಯಾಗಿ ರೆಡ್ಡಿ ಸಹಕಾರಿ ಬ್ಯಾಂಕಿನ ಕಾರ್ಯಕ್ರಮ ಮುಗಿದ ನಂತರ ಮದರಿ ಕಲ್ಯಾಣ ಮಂಟಪದಲ್ಲಿ ಇದು ಶಾಖಾ ಉದ್ಘಾಟನೆ ಮುಗಿಸ್ಕೊಂಡು ಮದರಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಆ ಕಾರ್ಯಕ್ರಮ ಮುಗಿದ ನಂತರ ಕೆಲವಷ್ಟು ಗ್ರಾಮಗಳಿಗೆ ಎಚ್ ಕೆ ಪಾಟೀಲ್ ಸಾಹೇಬರು, ನಾಡಗೌಡ ಸಾಹೇಬರು ತೆರಳಿ ಆಯಾ ಈಶ್ವರ ದೇವಸ್ಥಾನ ಮತ್ತು ಏನು ಹಳೆಯ ದೇವಸ್ಥಾನಗಳಿದಾವೆ ಅವನ್ನೆಲ್ಲ ವಿಸಿಟ್ ಕೊಡಲಿದ್ದು, ನಾಳೆ ದಿವಸ ನಮ್ಮ ಪಕ್ಷದ ಪದಾಧಿಕಾರಿಗಳು ಹಾಗೂ ಹಿರಿಯರು, ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ಹಾಗೂ ಮುದ್ದೇಬಿಹಾಳ್ ವ್ಯಾಪಾರಸ್ಥರು, ಸಂಘ ಸಂಸ್ಥೆ ಎಲ್ಲ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಎಲ್ಲರೂ ನಾಳೆ ಮುಂಜಾನೆ 10 ಗಂಟೆಗೆ ಮುದ್ದೇಬಿಹಾಳಕ್ಕೆ ಬಂದು ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ಕೊತೇನೆ. ಕಾರ್ಯಕರ್ತರಲ್ಲಿ ಯಾರೂ ತಪ್ಪು ಭಾವಿಸಬಾರದು. ಕಾರ್ಡ್ ಮುಟ್ಟವು, ಕಾರ್ಡ್ ಮುಟ್ಟಿಲ್ಲ, ನಮಗೆ ಹೇಳಿಲ್ಲ ಅಂತೇಳಿ ದಯವಿಟ್ಟು ಮಾಧ್ಯಮದ ಮುಖೇನ ತಮ್ಮಲ್ಲಿ ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ. ನಾಳೆ ದಿವಸ ಬಂದು ಪ್ರೋಗ್ರಾಮನ್ನು ಯಶಸ್ವಿಗೊಳಿಸಬೇಕು. ಎಲ್ಲರೂ ಬಂದು ಅಗ್ದಿ ಎಲ್ಲ ಪ್ರೋಗ್ರಾಮಕ್ಕೆ ಶಾಂತಿಯುತ ಕಾರ್ಯಕ್ರಮ ನಡೆಯುವುದಕ್ಕೆ ಕೈ ಜೋಡಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ. 1966ರಲ್ಲಿ ಧಾರವಾಡ ರೆಡ್ಡಿ ಸಹಕಾರ ಬ್ಯಾಂಕ್ ನಿಯಮಿತ ಮುದ್ದೇಬಿಹಾಳ್ ಶಾಖೆ ಆರಂಭವಾಗಿ ಇಲ್ಲಿಯವರೆಗೆ ಬಾಡಿಗೆ ಕಟ್ಟಡದಲ್ಲೇ ಇತ್ತು. ಇದೀಗ ನೂತನ ಕಟ್ಟಡವನ್ನು ಹೊಂದಿದೆ. ಸೆಪ್ಟೆಂಬರ್ 1ರಂದು ಲೋಕಾರ್ಪಣೆಗೊಳ್ಳಲಿದ್ದು, ಮುದ್ದೇಬಿಹಾಳ್ ಶಾಖೆಯಲ್ಲಿ 1163 ಸದಸ್ಯರಿದ್ದು 44 ಲಕ್ಷ ಷೇರು ಬಂಡವಾಳ, 7.94 ಕೋಟಿ ಠೇವುಗಳು ಹಾಗೂ ಸಾಲ 4.47 ಕೋಟಿ ಇರುತ್ತದೆ ಎಂದು ಸಲಹಾ ಸಮಿತಿಯ ಅಧ್ಯಕ್ಷ ರಾಯನಗೌಡ ತಾತರೆಡ್ಡಿ ಈ ವೇಳೆ ತಿಳಿಸಿದರು. ದಿನಾಂಕ 28/1966ರಂದು ಸ್ಥಾಪನೆ ಆಯಿತು. ಶ್ರೀ ಬಸವರಾಜ ಚನ್ನವೀರಪ್ಪ ಮೂಟಿ ಇವರ ಕಟ್ಟಡದಲ್ಲಿ ಶಾಖೆಯನ್ನು ಪ್ರಾರಂಭಿಸಲಾಯಿತು. ನಂತರ 1/1/2000 ಇಸ್ವಿಯಲ್ಲಿ ಬಸವೇಶ್ವರ ಸರ್ಕಲ್ ಶ್ರೀ ಕಾಸಿಂ ಸಾಬ್ ನದಾಫ್ ಇವರ ಕಟ್ಟಡದಲ್ಲಿ ಸ್ಥಳಾಂತರಿಸಲಾಯಿತು. ಈಗ ದಿನಾಂಕ 1/9/2025ರಂದು ಎಪಿಎಂಸಿ ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಸ್ವಂತ ಕಟ್ಟಡ ಉದ್ಘಾಟನೆಗೊಳ್ಳಲಿದ್ದು, 31/3/2025ರಂದು ಇದ್ದಂತೆಯೇ ಶಾಖೆಯ ಸಂಪಾದಿಕ ಸ್ಥಿತಿ ಪಕ್ಷಿ ನೋಟ. ಒಂದನೇದ್ದು ಒಟ್ಟು ಸದಸ್ಯರು 1163. ಎರಡನೇದ್ದು ಷೇರು ಬಂಡವಾಳ 44 ಲಕ್ಷ. ಮೂರನೇದ್ದು ಠೇವಣಿಗಳ 7,94,00,000. ಸಾಲ 4,47,00,000.
ಶಾಖೆಯ ಪ್ರಗತಿಯತ್ತ ದಾಪಗಾಲು ಇಡುತ್ತದೆ. ನಾಳೆ ದಿವಸ ನಾಳೆ ಎಲ್ಲರೂ ಓಪನಿಂಗ್ ಐತಲ್ರಿ, ಎಲ್ಲರೂ ಪತ್ರಿಕಾಗೋಷ್ಠಿಯಲ್ಲಿ ಸತೀಶ್ ಕುಮಾರ್ ಒಸ್ವಾಲ್, ಬಿಕೆ ಬಿರಾದಾರ್, ಪುರಸಭೆಯ ಅಧ್ಯಕ್ಷ ಮೆಹಬೂಬ್ ಗುಳಸಂಗಿ, ಪ್ರಭುದೇವ್ ಕಲಬುರ್ಗಿ, ಜಿಟಿಸಿ ಸಂಗನಗೌಡ ಬಿರಾದಾರ್, ಡಾಕ್ಟರ್ ವೀರಣ್ಣ ಸಿ ಇಟ್ಗಿ, ಸುರೇಶ್ ಗೌಡ ಪಾಟೀಲ್, ಗೋಪಿ ಮಡಿವಾಳರ್, ರಾಜೇಂದ್ರಗೌಡ ರಾಯಗೊಂಡ್, ನಿಂಗರೆಡ್ಡಿ ಮಂಗ್ಯಾಳ್, ಸಿದ್ದರಾಮ್ ರೆಡ್ಡಿ, ಜಮುಲ್ದನಿ ದೇವದುರ್ಗ, ವ್ಯವಸ್ಥಾಪಕ ಎಸ್ಎಸ್ ಮದ್ರಿಮಠ್ ಸೇರಿದಂತೆ ಬ್ಯಾಂಕಿನ ಸಿಬ್ಬಂದಿಗಳು ಗಣ್ಯರು ಉಪಸ್ಥಿತರಿದ್ದರು.